ಮನೆಯ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದರ ಮೂಲಕ ಆರೋಗ್ಯದತ್ತ ಗಮನ ನೀಡಬೇಕೆಂದು ಕೃಷಿ ಮಂತ್ರಿ ಚೆಲುವರಾಯಸ್ವಾಮಿ ಸಾರ್ವಜನಿಕರಿಗೆ ತಿಳಿಸಿದರು. ಅವರು ನಾಗಮಂಗಲದ ಸೋಮಕೇಶ್ವರ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಪುರಸಭೆಯಿಂದ ಹಮ್ಮಿಕೊಂಡಿದ್ದ ಸ್ವಚ್ಛತಾ ಸರ್ವೇಕ್ಷಣಾ ಅಭಿಯಾನಕ್ಕೆ ಸೆಲ್ಫಿ ಹಾಗೂ ಸಹಿ ಮೂಲಕ ಚಾಲನೆ ನೀಡುತ್ತಾ ಮಾತನಾಡುತ್ತಿದ್ದರು. ಸ್ವಚ್ಛತೆ ಕೇವಲ ಪುರಸಭೆಗೆ ಮಾತ್ರ ಸೀಮಿತವಾಗಿಲ್ಲ, ನಮ್ಮ ಕೈಯಲ್ಲೇ ಇದ್ದು ನಾವು ನಡೆದಾಡುವಾಗ ಕೈಗೆ ಸಿಕ್ಕ ಕಸವನ್ನು ಡಬ್ಬಿಯೊಳಗೆ ಹಾಕಿ ಮುನ್ನಡೆಯಿರಿ. ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಂಡು ಪೌರ ಕಾರ್ಮಿಕರ ಜೊತೆ ಕೈಜೋಡಿಸಬೇಕೆಂದು ಕರೆ ನೀಡಿ, ಈಗಾಗಲೇ ಸೌಮ್ಯಕೇಶವ ದೇವಾಲಯಕ್ಕೆ ಪ್ರಾಚ್ಯ ವಸ್ತು ಪುರಾತತ್ವ ಇಲಾಖೆಯಿಂದ ನೂತನವಾಗಿ ರಥ ನಿರ್ಮಾಣ ಮಾಡಲು 68 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ ಮತ್ತು ಮೊದಲ ಪ್ರಾಂಗಣದ ಅಭಿವೃದ್ಧಿಗೆ 30 ಲಕ್ಷ ರೂಪಾಯಿಗಳನ್ನು ಸಹ ಬಿಡುಗಡೆಯಾಗಿದ್ದು, ಕೆಲಸ ಶೀಘ್ರವೇ ಪ್ರಾರಂಭವಾಗುತ್ತದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಪುರಸಭಾಧಿಕಾರಿ ವೀಣಾ ಮಾತನಾಡಿ, ಈಗ ನಿಮ್ಮ ಮನೆ ಮತ್ತು ಅಂಗಡಿಗಳ ಮುಂದೆ ಕಸ ತುಂಬಲು ವಾಹನಗಳು 2 ಬಾರಿ ಬರುತ್ತಿದ್ದು, ಕಸವನ್ನು ರಸ್ತೆಯಲ್ಲಿ ಹಾಕದೆ ವಾಹನದ ಜೊತೆ ಬರುವ ಪೌರ ಕಾರ್ಮಿಕರಿಗೆ ನೀಡಬೇಕೆಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು, ಪೌರ ಕಾರ್ಮಿಕರು, ಆರೋಗ್ಯ ಅಧಿಕಾರಿ ವೆಂಕಟೇಶ್, ನಿಂಗೇಗೌಡ, ಪುರಸಭಾ ನೌಕರರು, ಯಕ್ಷಗಾನ ವೇಷ ತೊಟ್ಟ ಕಲಾವಿದರು, ಮಕ್ಕಳು ಭಾಗವಹಿಸಿದ್ದು ಘೋಷಣೆಗಳನ್ನು ಕೂಗುತ್ತಾ ಹೆಜ್ಜೆ ಹಾಕಿದರು. ಪ್ರತಿಯೊಬ್ಬರ ಮನೆ ಮುಂದೆ ಓಡಾಡ್ತಕ್ಕಂಥ ರಸ್ತೆನಲ್ಲಿ ಯಾವುದೇ ಗಲೀಜು ಮತ್ತು ಕಸ ಸಿಕ್ಕಿದ್ರೆ ತಕ್ಷಣ ಅದನ್ನ ಕೈ ಹಾಕಿ ಪಕ್ಕಕ್ಕೆ ಒಂದು ವೆಹಿಕಲ್ ಬರುತ್ತೆ ಅಥವಾ ಪಕ್ಕಕ್ಕೆ ಒಂದ್ ಕಡೆ ಹಾಕಿದ್ರೆ ಅವ್ರು ಬಂದು ತಗೊಂಡೋಗ್ತಾರೆ. ದಯಮಾಡಿ ನೀವು ಅದನ್ನ ಪ್ರತಿ ನಾಗರಿಕ ಬಂಧುಗಳು ಸಹ ಮೈಗೂಡಿಸ್ಕೊಂಡ್ರೆ ಸ್ವಚ್ಛತೆ ಆಗ್ಲಿಕ್ಕೆ ಶುರುವಾಗುತ್ತೆ. ದಯಮಾಡಿ ನೀವು ಅದನ್ನೆಲ್ಲ ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ಈ ದಿನ ಸ್ವಚ್ಛ ಸರ್ವೇಕ್ಷಣೆ 2025-26 ಪ್ರಯುಕ್ತ ನಾವು ಸ್ವಚ್ಛ ಜಾಥಾವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಅದರ ಜೊತೆಗೆ ಮಹಿಳಾ ದಿನಾಚರಣೆನೂ ಇರೋದ್ರಿಂದ ನಮ್ಮ ಮಹಿಳಾ ಪೌರ ಕಾರ್ಮಿಕರುಗಳು ಹಾಗೂ ಸ್ವಸಹಾಯ ಸಂಘದವರು ಹಾಗೂ ಎಲ್ಲ ಸಾರ್ವಜನಿಕರು, ಈ ವರ್ಷದ ವಿಷಯ ಏನಾಗಿದೆ ಅಂದರೆ ಸಾರ್ವಜನಿಕರ ಭಾಗವಹಿಸುವಿಕೆ ಎಂಬ ಒಂದು ವಿಷಯ ಇರೋದ್ರಿಂದ ಇಡೀ ಪಟ್ಟಣದ ಎಲ್ಲ ಸಾರ್ವಜನಿಕರನ್ನು ಒಟ್ಟುಗೂಡಿಸಿ ಸನ್ಮಾನ್ಯ ಸಚಿವರನ್ನು ಒಳಗೊಂಡಂತೆ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವು ಅನ್ಕೊಂಡಾಗ ಸಚಿವರು ಇದಕ್ಕೆ ತುಂಬಾ ಸಂತೋಷವಾಗಿ ಒಪ್ಪಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗಾಗಿ ಎಲ್ಲಾ ಸಾರ್ವಜನಿಕರು ನಮ್ಮ ಕರೆಗೆ ಹೋಗೊಟ್ಟು ಬಂದು ಪತ್ರಿಕಾ ಮಾಧ್ಯಮದವರನ್ನು ಹಿಡಿದು ಎಲ್ಲರೂ ಈ ದಿನ ಸಾರ್ವಜನಿಕರಲ್ಲಿ ಒಂದು ಮನವಿ, ನಾನು ಈಗಾಗಲೇ ತುಂಬಾ ಅರಿವು ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದ್ದೀನಿ ಸ್ವಚ್ಛತೆ ಬಗ್ಗೆ. ನಾವು ಕಸವನ್ನ ವಿಂಗಡಿಸಿ ಕೊಡಿ ಅಂತ ನಮ್ಮ ಕಮ್ಯುನಿಟಿ ಮೊಬಿಲೈಸರ್ಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ರೀತಿಯಲ್ಲ ಮನೆ ಮನೆಗೂ ಹೋಗಿ ಅರಿವನ್ನ ಮೂಡಿಸ್ತಾ ಇದ್ದಾರೆ. ಸಾಕಷ್ಟು ಜನ